ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಯಾವ ಯೋಚನೆ ಮಾಡ್ತಾ ಇದ್ದಾರೆ, ನಿಮಗೆ ತೊಂದರೆ ಕೊಡ್ತಾರಾ ಅಥವಾ ತೊಂದರೆ ಕೊಡೋದಿಲ್ವಾ, ಅಥವಾ ನಿಮ್ಮಿಂದ ಮುಕ್ತಿ ಹೊಂದುತ್ತಾರಾ, ಅಥವಾ ನಿಮಗಿನ್ನೂ ಏನಾದರೂ ಪ್ಲ್ಯಾನ್ ಮಾಡಿ ನಿಮಗೆ ತೊಂದರೆ ಕೊಡೋದು ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇಲ್ಲಿ ನಿಮಗೊಂದು ಚಿಕ್ಕದಾದಂತಹ ಅನೌನ್ಸ್ಮೆಂಟ್ ಏನಪ್ಪ ಅಂತ ಹೇಳಿದರೆ, ನಿಮಗೆ ಹಣದ ಬಗ್ಗೆ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಾ. ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಇನ್ನೊಂದು ವಿಚಾರದಲ್ಲಿ ಕೆಲಸ ಆಗದೆ ಇರುವಂಥದ್ದು, ಅಥವಾ ಕೆಲಸ ಸಿಗದೆ ಇರುವಂಥದ್ದು, ಅಥವಾ ಮಕ್ಕಳು ಮನೆಯಲ್ಲಿ ಕಿರಿಕಿರಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಮಕ್ಕಳು ಚೆನ್ನಾಗಿ ಓದದೇ ಇರುವಂಥದ್ದಾಗಿರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳಿಗೆ ನಿಮಗೆ ಒಂದು ನ್ಯೂಮರಾಲಿಕ್ ಯಂತ್ರ, ಓಕೆನಾ, ಇವತ್ತು ನಿಮಗೆ ಆ ಯಂತ್ರಗಳನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮ್ಮ ಲೈಫಲ್ಲಿ ನೀವೇನಾದರೂ ನಿಮ್ಮ ಸಕ್ಸಸ್ ಕಾಣ್ತಾ ಇಲ್ಲ, ಅಥವಾ ಫೈನಾನ್ಷಿಯಲ್ಲು ನೀವು ಇನ್ಕ್ರೀಸ್ ಆಗ್ತಾ ಇಲ್ಲ, ಜಾಬ್ ಸರಿಯಾಗಿ ನಮಗೆ ಸ್ಯಾಲ್ರಿ ಸಿಗ್ತಾ ಇಲ್ಲ, ಅಥವಾ ನಮಗೆ ಹಣ ಕೊಡಬೇಕಾದವ್ರು ಹಣ ಕೊಡ್ತಾ ಇಲ್ಲ, ಈ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸೋದಕ್ಕೂ ಸಹಿತ ಇಲ್ಲಿ ಯಂತ್ರಗಳು ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ಮಕ್ಕಳಿಗೆ ಸರಸ್ವತಿ ಯಂತ್ರ ಕೊಡ್ಬೋದು, ಅಥವಾ ಮನೆಯಲ್ಲಿ ದೃಷ್ಟಿಯಾಗಿತ್ತು ಅಂತ ಹೇಳಿದರೆ ಅದಕ್ಕೂ ಸಹಿತ ಯಂತ್ರ ಸಿಗುತ್ತೆ. ಹನುಮಾನ್ ಶ್ರೀರಕ್ಷೆ ಇರುತ್ತೆ. ಮತ್ತು ಇಲ್ಲಿ ಮನೆಗೆ ವಾಸ್ತು ಇದು ಇರುತ್ತೆ, ವಾಸ್ತು ಯಂತ್ರ. ಈ ರೀತಿ ಹಲವಾರು ಯಂತ್ರಗಳನ್ನು ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ನೋಡಿ ನಿಮಗೆ ಕೊಡಲು ನಾನು ಪ್ರಯತ್ನ ಮಾಡ್ತೀನಿ. ಯಾರಿಗಾದರೂ ನಿಮಗೆ ಯಂತ್ರಗಳು ಬೇಕು, ನನಗೆ ಸಮಸ್ಯೆಗಳಿಂದ ಪರಿಹಾರ ಆಗಬೇಕು, ಅಥವಾ ಮಾನಸಿಕವಾಗಿ ನೋವನ್ನು ಪಡ್ತಾ ಇರ್ತೀರಾ, ಹಿಂಸೆಗಳನ್ನು ಪಡ್ತಾ ಇದ್ದೀರಾ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದರೆ ಖಂಡಿತವಾಗಿಯೂ ಅದಕ್ಕೆಲ್ಲ ನಿಮಗೆ ಇಲ್ಲಿ ಒಂದು ಯಂತ್ರಗಳು ಸಿಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ನಿಮಗೆ ಅಲ್ಲಿ ನೀವು ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು, ಅದಕ್ಕೆ ಯಾವ ಯಂತ್ರ ಬೇಕು ಅನ್ನೋದನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ಕುಬೇರ ಯಂತ್ರ ಇದೆ, ಮತ್ತು ಧನ್ವಂತರಿ ಯಂತ್ರ ಇದೆ, ಏಂಜಲ್ಸ್ ಪ್ರೊಟೆಕ್ಷನ್ ಯಂತ್ರ ಇದೆ, ಮತ್ತು ರಕ್ಷಣಾ ಯಂತ್ರ ಕವಚ ಇದೆ, ಕಾಳಿ ಯಂತ್ರ ಇದೆ, ಆಕರ್ಷಣ ಯಂತ್ರ ಇದೆ. ಹೀಗೆ ಹಲವಾರು ಯಂತ್ರಗಳು, ಅಂದರೆ ನಿಮಗೆ ನಿಮ್ಮ ಜೀವನಕ್ಕೆ ಯಾವ ಪ್ರಾಬ್ಲಮ್ನ ನೀವು ನೋಡ್ತಾ ಇದ್ದೀರಾ ಆ ಎಲ್ಲ ಸಮಸ್ಯೆಗಳಿಗೂ ಸಹಿತ ಇಲ್ಲಿ ನಿಮ್ಮ ನ್ಯೂಮರಾಲಜಿಕಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ಆಗಿರ್ಬೋದು, ಅಥವಾ ನಿಮ್ಮ ಹೆಸರಿನ ಮುಖಾಂತರ ಆಗಿರ್ಬೋದು, ನಾನು ಈ ಯಂತ್ರಗಳನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರಿಗೆಲ್ಲ ಈ ಅವಕಾಶ ಅಂದರೆ ಈ ಯಂತ್ರಗಳು ಬೇಕು, ಅವರು ನೀವು ವಾಟ್ಸಪ್ ನಂಬರ್ ಇರುತ್ತೆ, ಆ ವಾಟ್ಸಪ್ ನಂಬರ್ ಮುಖಾಂತರ ನೀವು ಮೆಸೇಜ್ ಮಾಡಿ ನಿಮಗೆ ಯಾವ ಸಮಸ್ಯೆಗೆ ಈ ಯಂತ್ರಗಳು ಬೇಕು ಅಂತ ಹೇಳ್ತೀರಾ ಆ ಯಂತ್ರಗಳನ್ನು ನಾನು ನಿಮಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ನಂಬಿರುವಂತಹ ದೈವಶಕ್ತಿ ನಿಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಟ್ಯಾರೋ ಏನು ಹೇಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ನಿಮ್ಮ ಶತ್ರುಗಳು ಯಾರೇ ಇರಲಿ, ಅವರನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ಅವರು ನನ್ನ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ನನಗೆ ಅವ್ರು ಏನು ತೊಂದರೆ ಕೊಡಬೇಕು ಅಂದ್ಕೊಂಡಿದ್ದಾರೆ, ಅಥವಾ ಅವರಿಂದ ನಮಗೆ ತೊಂದರೆ ಹೋಗುತ್ತಾ ಅಥವಾ ಇಲ್ವಾ, ಈ ರೀತಿಯಾದಂತಹ ಏನಾದರೂ ಗೊಂದಲ ಇತ್ತು ಅಂದರೆ ಅದನ್ನು ಒಂದು ಸಾರಿ ಆ ವ್ಯಕ್ತಿಯ ಹೆಸರನ್ನು ಹೇಳ್ಕೊಂಡು ಈ ರೀಡಿಂಗ್ ನೋಡಿದರೆ ನಿಮಗೆ ಇಲ್ಲಿ ಆ ಮೆಸೇಜ್ ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ಆ ಎನರ್ಜಿಗೆ ಕನೆಕ್ಟ್ ಆಗಬೇಕು, ಅಥವಾ ಏಂಜಲ್ಸ್ ಅಥವಾ ಮಾಸ್ಟರ್ಸ್ ಅಥವಾ ಗಾಡ್ಸ್ ನಿಮಗೆ ಏನಾದರೂ ನಿಮಗೆ ಪ್ರೊಟೆಕ್ಷನ್ ಮತ್ತು ಕವಚ, ಅದರ ಈ ರಕ್ಷಣಾ ಕವಚ ಏನಾದರೂ ನಿಮಗೆ ಬೇಕು, ಈ ರಕ್ಷಣಾ ಕವಚದಿಂದ ನಮ್ಮ ಮನಸ್ಸು ಮತ್ತು ನಮ್ಮಲ್ಲಿರುವಂಥ ಸಂಬಂಧದಲ್ಲಿ ಎಲ್ಲ ರೀತಿಯಿಂದಲೂ ನಮಗೆ ಒಂದು ರಕ್ಷಣಾ ಕವಚ ಬೇಕು ಅನ್ನೋದೇ ಇತ್ತು ಅಂತ ಹೇಳಿದರೆ, ನೀವು ಕಮೆಂಟ್ ಬಾಕ್ಸಲ್ಲಿ ಕಾಳಿ ಮಾತಾ ಅಂತ ಹೇಳಿ ನೀವು ಈ ಕಮೆಂಟ್ ಮಾಡೋ ಮುಖಾಂತರ ಆ ಎನರ್ಜಿನ ಪಡ್ಕೋಬೋದು. ಏಕೆಂದರೆ ನಮ್ಮ ಕಣ್ಣು, ಎಷ್ಟೋ ಜನಗಳ ಕಣ್ಣಿನ ದೃಷ್ಟಿಯನ್ನು ಆ ಕಾಳಿ ಮಾತೆ ತನ್ನ ನಾಲಿಗೆಯಲ್ಲಿ ಎಳೆದು ತನ್ನನ್ನೇ ತಾನು ಸಮರ್ಪಣೆ ಮಾಡಿ ಇಡೀ ಪ್ರಪಂಚವನ್ನೇ ಕಾದಿರುವಂತಹ ತಾಯಿ. ಈ ಬ್ಲ್ಯಾಕ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಕೆಟ್ಟ ಜನಗಳನ್ನಾಗಿರ್ಬೋದು, ದುಷ್ಟ ಚಟಗಳಲ್ಲಿ ಹೋಗ್ತಾ ಇರುವಂಥ ವ್ಯಕ್ತಿಗಳನ್ನಾಗಿರ್ಬೋದು, ಅವಳು ತನ್ನ ನಾಲಿಗೆಯಲ್ಲಿಯೇ ಅದನ್ನು ಸರ್ವನಾಶ ಮಾಡಿರುವಂಥದ್ದಿದೆ. ಹೀಗೆ ಆ ಶಕ್ತಿನ ನೀವು ಪಡ್ಕೋಬೇಕು ಅಂತ ಹೇಳಿದರೆ ನೀವು ಕಾಳಿ ಮಾತಾ ಅಂತ ಹೇಳಿ ನೀವು ಕಮೆಂಟ್ ಮುಖಾಂತರ ನೀವು ತಿಳಿಸಿ, ಮತ್ತು ಆ ಎನರ್ಜಿನ ಸಹಿತ ನೀವು ಪಡ್ಕೋಬಹುದು. ಓಕೆ, ಇಲ್ಲಿ ನಿಮ್ಮ ಶತ್ರುಗಳು ಯಾವ ರೀತಿ ನಿಮಗೆ ತೊಂದರೆ ಕೊಟ್ಟಿದ್ದಾರೆ, ಅಥವಾ ಮುಂದೆ ಏನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಅವರಲ್ಲಿ ಇದೆ ಅನ್ನೋದನ್ನು ನೋಡೋಣ.
ಥ್ಯಾಂಕ್ ಯು ಕಾಳಿ ಮಾತಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು so much. Okay, ಇಲ್ಲಿ ತುಂಬ ವಿಷಯನೇ ಬಂದಿದೆ. 3 of swords, Ace of Pentacles, 10 of Swords, okay, the Star, Cups, 4 of Cups, Strength, Queen of Cups, the Page of Pentacles. ವಾವ್, ಸೂಪರ್. ಈಗ ನಿಮಗೆ ನಿಮ್ಮ ಶತ್ರುಗಳು ತುಂಬಾ ಹರ್ಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದಾರೆ, ನೋವನ್ನು ಕೊಟ್ಟಿದ್ದಾರೆ, ಅವಮಾನಗಳನ್ನು ಕೊಟ್ಟಿದ್ದಾರೆ, ನಿಮಗೆ ಬೆನ್ನಿಚೂರಿ ಹಾಕಿದ್ದಾರೆ, ನಿಮ್ಮ ಮುಂದೆ ಬಿಟ್ಟು ಹಿಂದೆ ಮಾತಾಡಿದ್ದಾರೆ, ನೀವು ಹೋಗುವಂಥ ದಾರಿಯಲ್ಲಿ ನಿಮಗೆ ಅಡೆತಡೆಗಳನ್ನು ತಂದಿದ್ದಾರೆ, ತುಂಬಾ ಕಣ್ಣೀರನ್ನು ಹಾಕಿಸಿದ್ದಾರೆ, ತುಂಬಾ ಡಿಪ್ರೆಷನ್ನಿಗೆ ಹೋಗುವಷ್ಟು ನಿಮಗೆ ತ್ರಾಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸಹಿತ ಕಾಣ್ತಾ ಇದೆ. ಇಲ್ಲಿ ಎನರ್ಜಿ ಏನಾಗ್ತಾ ಇದೆ ಅಂತ ಹೇಳಿದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸಹಿತ ಇದೆ. ಇಲ್ಲಿ 3 of Swords ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ತುಂಬಾ ನೋವು ಪಡ್ತಾ ಇದ್ದೀರಾ, ನೋವುಗಳನ್ನು ಅನುಭವಿಸಿದ್ದೀರಾ. ಇಲ್ಲಿ ಹಿಂದೆ ಏನು ನಡೆದಿದೆಯೋ ಅನ್ನೋದಕ್ಕಿಂತ ಈಗ ನನಗೆ ಏನಾಗ್ತಾ ಇದೆ, ಒಂದು ಆರೋಗ್ಯ ಸಮಸ್ಯೆನ ಅನುಭವಿಸ್ತಾ ಇರ್ಬೋದು, ಅಥವಾ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇರ್ಬೋದು. ನಿಮ್ಮ ಎದುರಿಗೆ ಒಂಥರ ಇದ್ದು ಮತ್ತೆ ಒಂದು ಕಡೆ ಬೇರೆಯವರು ಹಿಂದೆ ಒಂಥರ ಇರೋದು, ಮುಂದೆ ಒಂಥರ ಇರೋದು, ಈ ರೀತಿಯಾದಂತಹ ಎಷ್ಟೋ ಸಮಸ್ಯೆಗಳಿಂದ ನಿಮ್ಮನ್ನು ತುಂಬಾ ನೋವು ಕೊಟ್ಟಿದ್ದಾರೆ. ಇಲ್ಲಿ ಡಿಪ್ರೆಷನ್ನಿಗೂ ಹೋಗಿರುವಂತಹ ಸಿಚುವೇಶನ್ನು ಸಹಿತ ಇದೆ. ಆದರೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲು ಕಾರಣ ಏನಪ್ಪ ಅಂತ ಹೇಳಿದರೆ ಫೈನಾನ್ಷಿಯಲ್ ವಿಚಾರವಾಗಿ, ಅಂದರೆ ನಿಮಗೆ ನಿಮ್ಮ ಹತ್ರ ಇರುವಂಥ ಹಣ ಆಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ಹತ್ರ ಅಥವಾ ನಿಮ್ಮ ಪರ್ಸನ್ ಹತ್ರ ಇರುವಂತಹ ವ್ಯಕ್ತಿ ಹತ್ರ ಇರುವಂತಹ ಹಣ ನೋಡಿ ಆಗಿರ್ಬೋದು, ಅಥವಾ ಅವರು ಈಗ ನಿಮ್ಮ ಜೊತೆ ಮಾತಾಡ್ದೇ ಇರ್ಬೋದು. ಅಂದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಒಂದು ಬ್ರೇಕಪ್ ಆಗಿರುವಂಥದ್ದು ಇದೆ. ಅಂದರೆ ಗಂಡ ಹೆಂಡತಿ ಮಧ್ಯೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ ಹೊಸದಾಗಿ ಪ್ರೀತಿ ಮಾಡಿರುವಂಥ ವ್ಯಕ್ತಿ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಫೋನ್ ನಂಬರ್ ಬ್ಲ್ಯಾಕ್ ಮಾಡಿರ್ಬೋದು, ಅಥವಾ ನಿಮ್ಮನ್ನು ಮಾತಾಡದೆ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಜೊತೆ ಮಾತಾಡದೆ ಇರಬಹುದು, ಅಥವಾ ನಿಮಗೆ ತೊಂದರೆನೇ ಕೊಡಬೇಕು ಅಂತ ಹೇಳಿದು ಮಾಡ್ತಿರ್ಬೋದು, ಬೇಕು ಅಂತಲೂ ಸಹಿತ ಈ ಸಿಚುವೇಶನ್ನ ನಿರ್ಮಾಣನೂ ಸಹಿತ ಮಾಡಿರುವಂಥದ್ದು. ಆದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಅವ್ರು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಒಂದು ಎಂಡಿಂಗ್ ಅನ್ನೋದಿರುತ್ತೆ ಅಲ್ವಾ, ಇಲ್ಲಿ ಸಹಿತ ಅದನ್ನೇ ತೋರಿಸ್ತಾ ಇದೆ. ಇಲ್ಲಿ 10 of Swords ಬಂದಿದೆ. 10 of Swords ಅವ್ರು ಏನೇ ಮಾಡಿರ್ಬೋದು, ಅವ್ರು ನಿಮಗೆ ಎಷ್ಟೇ ತೊಂದರೆ ಕೊಟ್ಟಿರ್ಬೋದು, ಎಷ್ಟೇ ನೋವು ಕೊಟ್ಟಿರ್ಬೋದು, ನಿಮಗೆ ಎಷ್ಟೇ ಹರ್ಟ್ ಮಾಡಿರ್ಬೋದು, ನಿಮ್ಮನ್ನು ಕಣ್ಣೀರಲ್ಲೇ ನೀವು ಕೈ ತೊಳಿತಿದ್ರಂತೆ. ಯಾಕೆಂದರೆ ನಿಮ್ಮ ಶತ್ರು ಹೇಗಪ್ಪ ಅಂತ ಹೇಳಿದ್ರೆ ಜೊತೆಯಲ್ಲಿದ್ದೇ ನೋವು ಕೊಡುವಂಥದ್ದು, ಜೊತೆಗಿದ್ದೇ ಎಲ್ಲ ಹಿಂಸೆ ಕೊಡುವಂಥದ್ದು, ನಿಮ್ಮ ಜೊತೆನೇ ಇರ್ತಾರೆ ಆದರೂ ನಿಮಗೆ ನೋವು ಕೊಡ್ತಾ ಇರ್ತಾರೆ. ನಿಮ್ಮ ಮನಸ್ಸನ್ನು ಅರ್ಥನೇ ಮಾಡ್ಕೊತಾ ಇಲ್ಲ. ನೀವು ಎಷ್ಟು ಪ್ರೀತಿಯಿಂದ ಮಾತಾಡೋಕೆ ಹೋಗ್ತೀರಾ, ನೀವು ಎಷ್ಟು ಖುಷಿಯಿಂದ ಇರೋದಕ್ಕೆ ಹೋಗ್ತೀರಾ, ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು, ಅಥವಾ ನೀವು ಅವ್ರ ಜೊತೆ ಅವ್ರಿಗೆ ಪದೇ ಕಾಲ್ ಮಾಡೋದ್ರಿಂದ ಆಗಿರ್ಬೋದು, ನೀವು ಅವ್ರನ್ನ ತುಂಬಾ ಹಚ್ಕೊಂಡಿದ್ರ. ಬಟ್ ಅಲ್ಲಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದರೆ ನಿಮ್ಮ ಬಗ್ಗೆ ಯಾವುದೇ ತರಹದ ಯೋಚನೆ ಇಲ್ಲ. ಅವರು ನಿಮಗೆ ಬೇಕು ಅಂತಲೇ ನೋವು ಕೊಡ್ತಾ ಇದ್ದಾರೆ, ನಿಮಗೆ ಹರ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ನಿಮಗೆ ಹರ್ಟ್ ಆಗ್ತಾ ಇದೆ, ನಿಮಗೆ ಹರ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾದರೂ ಸಹಿತ ಅವರು ಇದು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ಇಲ್ಲಿ ದ ಸ್ಟಾರ್ ಬಂದಿದೆ, ಅಂದರೆ ರಿವರ್ಸ್ ಆಗಿ ಬಂದಿದೆ. ಇಲ್ಲಿ ಅವರೊಂದು ಹೋಪ್ ಇಟ್ಕೊಂಡಿದ್ರು, ನಿಮಗೆ ನಾನು ತೊಂದರೆ ಕೊಡ್ತೀನಿ, ನೀನು ಏನು ಇದು ಮಾಡ್ತೀಯ ಮಾಡ್ಕೊ ಅಂತ ಹೇಳಿ ಎಷ್ಟು ಅವರು ನಿಮಗೆ ಇದು ಮಾಡಿದರು ಅಂತ ಹೇಳಿದರೆ, ಅಲ್ಲಿ ಈ ಬ್ರಹ್ಮಾಂಡ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ಅದು ಉಲ್ಟಾನೇ ಆಗ್ತಾ ಇದೆ. ಓಕೆನಾ, ಅವ್ರಿಗೆ ಎಷ್ಟೊಂದು ನಿಮಗೆ ಹರ್ಟ್ ಮಾಡಬೇಕು, ನೋವು ಮಾಡಬೇಕು ಅಂತ ಹೇಳಿ, ನಿಮಗೆ ತೊಂದರೆನೇ ಮಾಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು, ಅಷ್ಟೆಲ್ಲ ತೊಂದರೆ ಕೊಡ್ತಾಯಿದ್ರು. ಅವ್ರಿಗೆ ಅದು ಗೊತ್ತಿದ್ದು ಸಹಿತ ಮಾಡ್ತಾ ಇರೋದು, ಗೊತ್ತಿದ್ದು ಮಾಡಿರೋ ಕರ್ಮ ಹೇಗಾಗುತ್ತೆ ಅಂತ ಹೇಳಿದರೆ ಅದು ಹಿಂದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ರಿಟರ್ನ್ ಆದೇ ಆಗುತ್ತೆ. ಅವ್ರ ಸಮಸ್ಯೆಗಳನ್ನು ಅನುಭವಿಸೋದಕ್ಕೆ ಪ್ರಯತ್ನ ಆಗುತ್ತೆ, ಅನುಭವಿಸುವಂತಹ ಸಿಚುವೇಶನ್ನು ಸಹಿತ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಿಮಗೆ ಏಂಜಲ್ಸ್ ಆಗಿರ್ಬೋದು, ಅಥವಾ ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ನಿಮಗೆ ಒಂದು ಪ್ರೀತಿ
ಪ್ರೀತಿ ಕೊಡ್ತಾ ಇದ್ದಾರೆ, ನಿಮಗೆ ಒಂದು ಖುಷಿ ಕೊಡ್ತಾ ಇದ್ದಾರೆ. ನೀವು ಆದರೆ ಆ ವ್ಯಕ್ತಿ ನಿಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಇಟ್ಕೊಂಡು, ಆ ವ್ಯಕ್ತಿ ನನಗೆ ಈ ಥರ ಹಿಂಸೆ ಕೊಟ್ಟ, ನನಗೆ ಈ ಥರ ಕಿರಿಕಿರಿ ಮಾಡಿದ, ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ನನ್ನ ಜೊತೆ ಹೀಗೆ ಇರ್ತಾರೆ, ನಾನು ಏನು ಮಾಡಿದ್ರು ಹೀಗೆ ಮಾಡ್ತಾರೆ ಅಂತ ಹೇಳಿ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಅದೇ ಗುಂಗಲ್ಲಿದ್ದು ನಿಮ್ಮ ಎದುರಿಗಿರುವಂಥ ಎಷ್ಟೋ ಅವಕಾಶಗಳನ್ನು, ಎಷ್ಟೋ ಪ್ರೀತಿಯನ್ನು, ಎಷ್ಟೋ ಈಗ ಮಕ್ಕಳ ಜೊತೆ ಇರ್ಬೋದು, ಅಥವಾ ಮನೆಯಲ್ಲಿರುವಂಥ ಸದಸ್ಯರ ಜೊತೆ ಆಗಿರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಪ್ರತಿಯೊಬ್ಬರು ನಿಮಗೆ ಪ್ರೀತಿ ತೋರಿಸ್ತಾ ಇರ್ತಾರೆ. ಆದರೆ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನೀವು ಅವರು ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಆ ತೊಂದರೆ ಕೊಟ್ಟಿರುವಂತಹ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಆ ಯೋಚನೆಯಲ್ಲೇ ಮುಳುಗಿ ಹೋಗಿದ್ದೀರಾ. ಮುಂದೆ ಇರುವಂತಹ ಯಾವುದೇ ಥರದ ಖುಷಿ ಆಗಿರ್ಬೋದು, ಯಾವುದೇ ಥರದ ವಿಶ್ವಾಸ, ಪ್ರೀತಿ ಕೊಡುವಂಥ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದರೂ ಸಹಿತ ನೀವು ಅವ್ರನ್ನ ನೋಡದೇ ಇರುವಂಥದ್ದು. ಇಲ್ಲಿ ಅದು ಸ್ಟ್ರೆಂತ್ ಬರ್ತಾ ಇದೆ. ಸ್ಟ್ರೆಂತ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಮನಸ್ಸು ಅಷ್ಟೇ ಸ್ಟ್ರಾಂಗ್ ಆಗಿದೆ. ನೀವು ಎಷ್ಟು ನೋವು ಪಟ್ಟಿದ್ದೀರಾ, ಎಷ್ಟೊಂದು ನಾವು ಕಂಡಿದ್ದೀರಾ, ಎಷ್ಟೊಂದು ಇದು ಮಾಡ್ಕೊಂಡಿದ್ದೀರಾ, ಅದೆಲ್ಲ ನಿಮಗೆ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಯೂನಿವರ್ಸ್ ನಿಮ್ಮನ್ನು ಒಂದು ಸ್ಟ್ರೆಂತ್ ಆಗಿ, ಒಂದು ಗಟ್ಟಿಯಾಗಿ ನಿಮ್ಮನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಏಕೆಂದರೆ ಮುಂದೆ ಬೇರೆ ಯಾವುದೋ ಅವಕಾಶಕ್ಕೋಸ್ಕರ ನಿಮಗೆ ನಿಮ್ಮದೇ ಆದಂಥ ಒಂದು ದೃಢವಾದ ದಾರಿನ ನೋಡ್ಕೊಳ್ಳೋದಕ್ಕೋಸ್ಕರ ಆಗಿರ್ಬೋದು, ಅಥವಾ ನಿಮಗೆ ಅಂತ ಹೇಳಿ ಬ್ರಹ್ಮಾಂಡ ಏನೋ ಒಂದು ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು. ಇಲ್ಲಿ ಬ್ರಹ್ಮಾಂಡದ ಇಲ್ಲಿ ಸಹಿತ ನಿಮಗೆ ಸಪೋರ್ಟ್ ಇದೆ, ಇಲ್ಲಿ ಸಹಿತ ಇನ್ಫಿನಿಟಿ ಸಿಂಬಲ್ ಇದೆ. ಅಂದರೆ ನೀವು ಎಲ್ಲದನ್ನೂ ಬಲ್ಲವರು, ನಿಮಗೆ ಅಂಥ ಶಕ್ತಿ ಇದೆ, ನಿಮಗೆ ಎಲ್ಲನೂ ತಡ್ಕೊಳ್ಳುವಂಥ ಶಕ್ತಿ ಇದೆ. ತ್ಯಾಗ ಮಾಡಿದ್ದೀರಾ, ಆ ತ್ಯಾಗಕ್ಕೆ ನೀವು ಏನೆಲ್ಲ ಕಷ್ಟಗಳನ್ನು ನೋಡಿದ್ದೀರಾ, ಎಷ್ಟೆಲ್ಲ ನೋವುಗಳನ್ನು ನೋಡಿದ್ದೀರಾ, ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇದೆ. ಮತ್ತು ನಿಮ್ಮನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ. ನಿಮ್ಮ ಜೊತೆಗಿರುವವ್ರನ್ನ ಯಾವ ರೀತಿ ನೀವು ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿದೆ. ನಿಮಗೆ ಎಷ್ಟೇ ಸವಾಲುಗಳು ಬಂದಿರ್ಬೋದು, ಅಡೆತಡೆಗಳು ಬಂದಿರ್ಬೋದು, ನಿಮಗೆ ಎಷ್ಟೇ ನೋವುಗಳಾಗಿರ್ಬೋದು, ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಇಲ್ಲಿಯವರೆಗೂ ಏನೆಲ್ಲ ಪಟ್ಟಿದ್ದೀರಾ, ಅದಕ್ಕೊಂದು ಸಾಕ್ಷಿಯಾಗಿ ಬ್ರಹ್ಮಾಂಡ ನಿಮಗೆ ಒಂದು ಏನಪ್ಪ ಅಂದರೆ ಒಂದು ಸತ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಓಕೆನಾ. ಇಲ್ಲಿ ಯಾವುದೋ ಒಂದು ಸತ್ಯ ಮುಚ್ಚಿಟ್ಟಿದ್ದಿತ್ತು, ಆ ಸತ್ಯ ಏನು ಬರ್ತಾ ಇದೆಯಪ್ಪ ಹೊರಗೆ ಬರ್ತಾ ಇದೆ. ಆ ಸತ್ಯ ಯಾವ ರೀತಿ ಅಂತ ಹೊರ ಬರ್ತಾ ಇದೆ ಅಂದರೆ, ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳೇ ನಿಮಗೆ ಆ ಸತ್ಯವನ್ನು ಬಂದು ಹೇಳುವಂಥದ್ದಾಗಿರ್ಬೋದು. ಇಷ್ಟು ದಿನ ನೀವು ಪಟ್ಟಿರುವಂಥ ಕಷ್ಟಕ್ಕೆ ಬ್ರಹ್ಮಾಂಡದಿಂದ ಒಂದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಶತ್ರುವಿನಿಂದ ನಿಮಗೆ ಯಾವೆಲ್ಲ ತೊಂದರೆಗಳಾಗಿದೆ, ಏನೆಲ್ಲ ಆಗ್ತಾ ಇದೆ, ಅದರಿಂದ ನಿಮಗೆ ಏನೋ ಒಂದು ಸತ್ಯ ಗೊತ್ತಾಗಬೇಕಾಗಿದೆ. ಆ ಸತ್ಯ ನಿಮಗೆ ಹೊರ ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಎಷ್ಟು ಮುಗ್ಧ ಅಂತ ಹೇಳಿದರೆ, ನೀವು ಅದರೊಳಗೆ ಹೇಗೆ ಅಂತ ಹೇಳಿದರೆ, ನಮ್ಮ ಪದೇ ನಮಗೆ ಆಗಿರೋ ನೋವನ್ನೇ ಹೇಳ್ತಾ ಆ ನೋವಲ್ಲೇ ನೀವು ಮುಳುಗಿ ಹೋಗಿರುವಂಥದ್ದು, ಅಂದರೆ ಒಂಥರ ಡಿಪ್ರೆಷನ್ಗೆ ಹೋಗಿರುವಂಥದ್ದು, ಮಾನಸಿಕವಾಗಿ ನೋವನ್ನು ಪಡ್ತಾ ಇರುವಂಥದ್ದು. ಆದರೆ ಇಲ್ಲಿ ಬ್ರಹ್ಮಾಂಡ ಹೇಳೋದಿಷ್ಟೇ, ನಿಮಗೆ ಆ ಎಲ್ಲ ಕಷ್ಟಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ, ನೀವು ಅದರಿಂದ ಹೊರ ಬರ್ತಾ ಇದ್ದೀರಾ. ನೀವು ಫೈನಾನ್ಷಿಯಲ್ ಆಗಿ ಏನಾದರೂ ಆ ವ್ಯಕ್ತಿಯಿಂದ ನೀವು ತೊಂದರೆ ಪಡ್ತಾ ಇದ್ರಿ ಅಂತ ಹೇಳಿದರೆ, ಅದರಿಂದ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಒಂದು ಒಳ್ಳೆ ಬಾಂಡಿಂಗ್ ಸಿಗುತ್ತೆ, ಒಳ್ಳೆ ಪ್ರೀತಿ ಸಿಗುತ್ತೆ ಹೊಸದಾಗಿ. ಮತ್ತು ನಿಮಗೆ ನಿಮ್ಮ ಜೀವನದಲ್ಲಿ ಹಳೆಯದಿಂದ ಮುಕ್ತಾಯಾಗಿ ಹೊಸದರ ಕಡೆ ನೀವು ಬರುವಂಥದ್ದಾಗಿರ್ಬೋದು. ಅಂದರೆ ಹಳೆಯ ಒಂದು ಕಾರ್ಮಿಕ ಏನೋ ಎನರ್ಜಿ ಇತ್ತು, ಆ ಎನರ್ಜಿ ನಿಮ್ಮಿಂದ ಮುಕ್ತರಾಗಿ ಒಂದು ಹೊಸ ಪ್ರೀತಿ ಬರ್ತಾ ಇರ್ಬೋದು. ಅಥವಾ ನಿಮಗೆ ಒಂದು ಒಳ್ಳೆಯ ಅವಕಾಶಗಳಿಂದ, ನಿಮಗೆ ಈಗ ಹೊಸದಾಗಿ ಯಾರಾದರೂ ಮ್ಯಾರೇಜ್ ಆಗಬೇಕು ಅಂದ್ಕೊಂಡವರು, ಅಥವಾ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡ್ಕೊಂಡವರು, ಅಥವಾ ಅಲ್ಲಿ ಏನಾದರೂ ಬ್ರೇಕಪ್ ಆಗಿರುವಂಥ ವ್ಯಕ್ತಿಗಳಿಗೆ ಒಂದು ಹೊಸ ಚೈತನ್ಯ ಬರುವಂಥದ್ದು. ಅಂದರೆ ಆ ವ್ಯಕ್ತಿ ಮನಸ್ಸು ಕಡಿಮೆ ಆಗಿ ಅವರು ಮತ್ತೆ ಅವ್ರ ಜೊತೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾ ಇರುವಂಥದ್ದು, ಅವರು ಮಾತಾಡ್ತಾ ಇರುವಂಥದ್ದು. ಅಥವಾ ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇತ್ತು ಅಂತ ಹೇಳಿದರೆ, ಅಲ್ಲಿ ಆ ವ್ಯಕ್ತಿಯಿಂದ ಏನಾದರೂ ಈ ವ್ಯಕ್ತಿ ಪರಿವರ್ತನೆಯಾಗಿ ನಿಮ್ಮ ಕಡೆ ವಾಲುವಂಥದ್ದಾಗಿರ್ಬೋದು, ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಬೇಕು ಅನ್ನುವಂಥದ್ದು ಆಗಿರ್ಬೋದು. ಈ ಕ್ಷಣದಲ್ಲಿ ಈ ಎನರ್ಜಿಯಲ್ಲಿ ನಿಮಗೆ ಕಾಣ್ತಾ ಇದೆ. ಆ ವ್ಯಕ್ತಿಯಿಂದ ನೀವು ಏನೆಲ್ಲ ನೋವು ಪಟ್ಟಿದ್ದೀರಾ, ಅದು ಒಂದು ಹಂತ. ಆ ಹಂತ ಮುಗ್ದೋಯ್ತು. ಆ ಹಂತದಿಂದ ಮುಗ್ದು ಹೋಗಿ ಈಗ ಬ್ರಹ್ಮಾಂಡ ನಿಮಗೊಂದು ಇದು ಕೊಟ್ಟಿದೆ ಅಲ್ವಾ, ಇಲ್ಲಿ ಎಂಡಿಂಗ್ ಇದೆ. ಆ ವ್ಯಕ್ತಿ ನಿಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಯ ಎನರ್ಜಿ ಏನಾಗ್ತಾ ಇದೆ, ಇಲ್ಲಿ ಕಟ್ ಆಗ್ತಾ ಇದೆ. ಆ ವ್ಯಕ್ತಿ ಎನರ್ಜಿ ಕಟ್ ಆದಮೇಲೆ ಒಂದು ಭರವಸೆ ಮೂಡಬೇಕಿತ್ತು. ಆ ಭರವಸೆ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮಗೆ ಬ್ರಹ್ಮಾಂಡದಿಂದ ಸಿಗ್ತಾ ಇದೆ. ಆ ಬ್ರಹ್ಮಾಂಡ ನಿಮಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ, ಆ ಧೈರ್ಯ ಕೊಟ್ಟಿದ್ದಾರೆ, ಅದನ್ನು ಹೇಗೆ ತಡ್ಕೋಬೇಕು ಅನ್ನುವಂತಹ ಮನಸ್ಥಿತಿನ ಕೊಟ್ಟಿದ್ದಾರೆ. ಮತ್ತು ಇಲ್ಲೇನು ಮಾಡ್ತಾ ಇದ್ದಾರಪ್ಪ ಅಂತ, ಅದರಿಂದ ನಿಮಗೆ ಒಂದು ಸತ್ಯ ಗೊತ್ತಾಗಬೇಕಾಗಿದೆ. ಆ ಸತ್ಯನೂ ಸಹಿತ ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಹೊಸದಾಗಿ ಮತ್ತೆ ಆ ವ್ಯಕ್ತಿ ಆಗಿರ್ಬೋದು, ಅಥವಾ ಹೊಸದಾದಂಥ ಒಂದು ಜರ್ನಿ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಹಳೆಯದರಿಂದ ಒಂದು ಹೊಸತನಕ್ಕೆ ಹೋಗ್ತಾ ಇರುವಂಥ
ಆಗಿರುವಂಥದ್ದು ಸಹಿತ ಇಲ್ಲಿ ನೋಡ್ತಾ ಇದ್ದೀರಾ. ಈ ದಿನ ನಿಮಗೆ ಹೇಗಪ್ಪ ಅಂತ ಹೇಳಿದರೆ, ನೀವು ಎಷ್ಟೇ ನೋವು ಪಟ್ಟಿರ್ಬೋದು, ಏನೇ ನೀವು ಕಷ್ಟಪಟ್ಟಿರ್ಬೋದು, ಯಾವುದೇ ರೀತಿಯ ಸಿಚುವೇಶನ್ಗಳನ್ನು ನೀವು ಹ್ಯಾಂಡ್ಲ್ ಮಾಡಿರ್ಬೋದು, ಬಟ್ ಇಲ್ಲಿ ನಿಮಗೆ ಬ್ರಹ್ಮಾಂಡದ ಒಂದು ರಕ್ಷಣಾ ಕವಚ ಇದೆ. ನೀವು ನಂಬಿರುವಂತಹ ಶಕ್ತಿಯ ನಿಮ್ಮನ್ನು ಇಲ್ಲಿಯವರೆಗೂ ತಂದಿದೆ. ಅಂದರೆ ನಿಮ್ಮನ್ನು ಒಂದು ಗಟ್ಟಿ ಮಾಡಿದೆ. ಏನೇ ನೀವು ಕಷ್ಟ ಅಂತ ಅಂದ್ಕೊಂಡಿರ್ಬೋದು, ಬಟ್ ಆ ಕಷ್ಟದಿಂದನೇ ನೀವು ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದೀರಾ, ಒಂದು ಬದುಕುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀರಾ. ನೀವು ಲೈಫಲ್ಲಿ ನೀವು ಏನು ಬೇಕಾದರೂ ಕಂಟ್ರೋಲ್ ಮಾಡುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀರಾ. ಇದು ಎಲ್ಲ ನಿಮಗೆ ಬ್ರಹ್ಮಾಂಡ ಒಂದು ನಿಮ್ಮ ಪರೀಕ್ಷೆ ಅಂತ ಹೇಳ್ಬೋದು. ಈ ಪರೀಕ್ಷೆಯನ್ನು ಒಡ್ಡಿರುವಂಥದ್ದು ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಆಗಿರ್ಬೋದು ಅಥವಾ ನಿಮ್ಮ ಶತ್ರು ಆಗಿರ್ಬೋದು, ಏನಪ್ಪ ಅಂತ ಹೇಳಿದರೆ ಒಂದು ಎಂಡಿಂಗ್ ಪ್ಲೇಸಲ್ಲಿದೆ. ಓಕೆನಾ? ಈ ಎಂಡಿಂಗ್ ಪ್ಲೇಸ್ ಬಂತು ಅಂತ ಹೇಳಿದರೆ ಇಲ್ಲಿ ನಿಮಗೆ ಸಿಗೋದೆಲ್ಲ ಬ್ರಹ್ಮಾಂಡದಿಂದ ಒಂದು ಒಳ್ಳೆಯ ಅವಕಾಶಗಳು ಸಿಗುತ್ತೆ, ಒಳ್ಳೆಯ ಪ್ರೀತಿ ಸಿಗುತ್ತೆ, ಒಂದು ಬಾಂಡಿಂಗ್ ಸಿಗುತ್ತೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಅವಕಾಶ, ಪ್ರೀತಿ, ನೀವು ಏನನ್ನು ಬಯಸ್ತಾ ಇದ್ರಿ ನೀವು ಬಯಸಿದ್ದು ನಿಮ್ಮ ಇಚ್ಛೆ ಈಡೇರೋದೆಲ್ಲ ಸಹಿತ ಒಂದು ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಇಲ್ಲಿ ಒಂದು ಇನ್ನೂ ಎಚ್ಚರಿಕೆ ಏನಪ್ಪ ಅಂತ ಹೇಳಿದರೆ, ನಿಮ್ಮದು ಎಷ್ಟೇ ಇರ್ಬೋದು, ಇಬ್ಬರ ಮಧ್ಯೆ ಏನೇ ಇರ್ಬೋದು, ಒಂದು ಈಗೋ ಅನ್ನೋದಿಂದ ಹೊರಗೆ ಬಂದು ನೀವು ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ನೀವು ಅವರ ಜೊತೆ ಚೆನ್ನಾಗಿರುವಂಥದ್ದು, ನೀವು ಅವ್ರ ಜೊತೆ ಚೆನ್ನಾಗಿ ಮಾತಾಡುವಂಥದ್ದು ಆಯಿತು. ಆಮೇಲೆ ಅವರು ನಿಮ್ಮ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇಟ್ಕೊಳ್ಳುವಂಥದ್ದು, ನೀವು ಆ ಬಾಂಡಿಂಗ್ನ ಕ್ರಿಯೇಟ್ ಮಾಡೋದ್ರಿಂದ ಸಹಿತ ಇಲ್ಲಿ ಒಂದು ಒಳ್ಳೆಯ ಬಾಂಡಿಂಗ್, ಒಳ್ಳೆಯ ಸಂಬಂಧವನ್ನು ನೀವು ಮಾಡ್ಬೋದು. ಇಲ್ಲಿ ಆ ಶತ್ರು ನಿಮ್ಮಿಂದ ದೂರ ಹೋಗಿ ನಿಮಗೆ ಒಂದು ಒಳ್ಳೆಯ ಪ್ರೀತಿ, ಒಳ್ಳೆಯ ಬಾಂಧವ್ಯ ನಿಮಗೆ ಸಿಗಲಿ ಅಂತ ಆ ಕಾಳಿ ಮಾತೆಯಲ್ಲಿ ಕೇಳ್ಕೊತಾ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.